ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿರೋ ಅಂತ ಬಯಸ್ಕೊಳ್ತೀನಿ. ನಾನು ಇವಾಗ ಎಲೆಕ್ಟ್ರಾನ್ ಸಿಟಿಯಿಂದ ಹೋಗ್ತಾ ಇದ್ದೀನಿ ಒಂದು ದೇವಿ ದೇವಸ್ಥಾನಕ್ಕೆ. ಹಾಗೂ ಅದ್ಭುತವಾದ ದೇವಸ್ಥಾನದು ಶ್ರೀ ಕಬ್ಬಾಳಮ್ಮ ದೇವಿಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅದು ಬೆಂಗಳೂರಿನಲ್ಲಿದೆ. ನಾವು OTS ಜಿಗಣಿ ರೋಡಿಂದ ನಾವು OTS ನಾವು ಹಿಂಗೆ ಕ್ರಾಸ್ ಮಾಡಬೇಕು. ಆರೋಹಳ್ಳಿ ರೋಡು ಕ್ರಾಸ್ ಮಾಡ್ಕೊಂಡು ಇಲ್ಲಿ ಹೋಗ್ಬೇಕು. ಕ್ರಾಸ್ ಮಾಡ್ಕೊಂಡು ಹೊರಟ್ಬಿಟ್ಟು ಅಲ್ಲಿಗೆ ಒಂದು 20 ಕಿಲೋಮೀಟರ್ ಆಗುತ್ತೆ ಹೋಗ್ತಿರೋ ಒಂದು ದೇವಸ್ಥಾನಕ್ಕೆ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ ಒಂದು ಸ್ವಯಂಭೂ ಕಬ್ಬಾಳಮ್ಮ ದೇವಿಯ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ. ರೋಡೆಲ್ಲ ತುಂಬ ಅದ್ಭುತವಾಗಿದೆ. ತುಂಬ ಸೈಲೆಂಟಾಗಿ ತುಂಬ ಅದ್ಭುತವಾದ ರೋಡು. ಆ ರೋಡೆಲ್ಲ ತೋರಿಸ್ತೀನಿ ನೋಡಿ. ನಾವು ಈಗ ದೊಡ್ಡ ಆಲ್ಮರದಿಂದ ಹಿಂಗೆ ಬರ್ತಾಯಿದ್ದೀವಿ. ಇದೆಲ್ಲ ತುಂಬ ಚೆನ್ನಾಗಿದೆ. ರೋಡ್ ಮಾತ್ರ ಸೂಪರಾಗಿದೆ. ಮಾತ್ರ ಎಷ್ಟು ನೋಡಿದ್ರು ಸಾಲದು, ರೋಡ್ ಮಾತ್ರ ಹಿಂಗಿದೆ ಫ್ರೆಂಡ್ಸ್. ಈ ಒಂದು ಅದ್ಭುತವಾದ ದೇವಸ್ಥಾನ ನಿಮಗೆ ತೋರಿಸ್ತೀನಿ. ಅದು ಯಾವುದಪ್ಪ ಅಂದರೆ ಶ್ರೀ ಕಬ್ಬಾಳಮ್ಮ ದೇವಿಯ ದೇವಸ್ಥಾನ. ನೋಡಿ, ನಾವು ಈಗ ಬಂದು ಕಬ್ಬಾಳಮ್ಮ ದೇವಿಯ ದೇವಸ್ಥಾನಕ್ಕೆ ನೋಡಿ ಈ ರೀತಿ ಇದೆ. ನಾವೀಗ ಇಲ್ಲಿ ನಿಂತ್ಕೊಂಡು ನಾವೀಗ ಹಾಗೆ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ನೋಡಿ, ಬೋರ್ಡ್ ಕೂಡ ತೋರಿಸ್ತೀನಿ, ಓದ್ಕೊಳ್ಳಿ. ಶ್ರೀ ಕಬ್ಬಾಳಮ್ಮ ದೇವಿಯ ದೇವಸ್ಥಾನ ಒಂದು ಅದ್ಭುತವಾದ ದೇವಸ್ಥಾನ ಇದೇ ರೀತಿ ಇದೆ. ಬನ್ನಿ ಹೋಗೋಣ ಈ ಒಂದು ದೇವಸ್ಥಾನ ಒಳಗಡೆ. ಹೋದರೆ ಅಲ್ಲಿ ತುಂಬ ಚೆನ್ನಾಗಿದೆ. ಅರ್ಚಕರೆಲ್ಲ ನಮಗೆ ಸ್ಪಂದಿಸಿದರು, ಚೆನ್ನಾಗಿ ಎಲ್ಲ ಹೇಳಿದರು. ಈ ಒಂದು ದೇವಸ್ಥಾನ ನೋಡ್ತಾ ಇದ್ದರೆ ತುಂಬ ಅದ್ಭುತವಾಗಿದೆ ದೇವಸ್ಥಾನ. ಹಾಗೆ ಕೂಡ ಶ್ರೀ ಕಬ್ಬಾಳಮ್ಮ ದೇವಿಯ ದೇವಸ್ಥಾನ ತುಂಬ ಅದ್ಭುತವಾಗಿದೆ. ವಿಗ್ರಹ ನೋಡ್ತಾ ಇದ್ದರೆ ಇನ್ನೂ ನೋಡೋಣ ಅನಿಸುತ್ತೆ, ಆ ಥರ ಇದೆ. ಅಲ್ಲಿ ಕೂರ್ಬೋದು, ಆ ಥರ ಕಾಣ್ತಿದೆ. ಸುಮಾರು ವರ್ಷಗಳಿಂದ ಅವರಿಗೆ ಒಂದು ಕಾಡ್ತಾ ಇತ್ತಂತೆ, ಒಂದು ದೇವಸ್ಥಾನ ಕಟ್ಟಿಸ್ಬೇಕು ನಾವು ಇಲ್ಲಿ ಅಂತ. ಇಲ್ಲಿ ಮುನೇಶ್ವರ ಇದೆ. ಹಾಗೆ ಸ್ವಯಂಭೂ ಉದ್ಭವ ಆಗಿರುವಂತಹ ಒಂದು ಅದ್ಭುತವಾದ ಶ್ರೀ ಕಬ್ಬಾಳಮ್ಮ ದೇವರು ಕೂಡ ಇದೆ. ಅದು ಈ ಆಲ್ಮರ ಒಂದು ಸೆಂಟ್ರಲ್ಲಿದೆ. ತುಂಬ ಚೆನ್ನಾಗಿದೆ. ಇಲ್ಲಿ ಭಕ್ತಾದಿಗಳು, ಸುತ್ತಮುತ್ತಲಿರುವ ಭಕ್ತಾದಿಗಳು, ಅಕ್ಕಪಕ್ಕದ ಊರಿನವರು ಹಾಗೆ ಅಕ್ಕಪಕ್ಕದ ಹಳ್ಳಿಯವರು, ಈ ಒಂದು ದೇವಸ್ಥಾನ ತುಂಬ ಪವರ್ಫುಲ್ಲಾದಂತಹ ದೇವಸ್ಥಾನ. ಇದು ಭಕ್ತಾದಿಗಳು ಕಟ್ಟಿಸಿ ಕೊಟ್ಟಂತಹ ಒಂದು ದೇವಸ್ಥಾನ ಅಂತೆ. ಇಲ್ಲಿ ಅರ್ಚಕರೆಲ್ಲ ಹೇಳಿದರು. ಇಲ್ಲಿ ಯಾವುದೇ ಬೇಡಿಕೊಂಡ್ರೆ ಇಲ್ಲಿ ಕಾಯಿಲೆ ಆದರೂ ಅಷ್ಟೇ, ಮಕ್ಕಳಾಗಿಲ್ಲದವರಿಗೆ ಸಂತಾನ ಭಾಗ್ಯ, ಹಾಗೆ ಯಾವುದೇ ಒಂದು ತೊಂದರೆ ಇದ್ದರೆ ಈ ಒಂದು ಜಾಗಕ್ಕೆ ಒಂದು ಆ ದೇವಿಯನ್ನು ಬೇಡಿಕೊಂಡ್ರೆ ನಮ್ಮ ಯಾವುದೇ ಒಂದು ಕಾಯಿಲೆ ಇದ್ದರೆ ಹೊರಟೋಗುತ್ತಂತೆ ಅಂತ ಹೇಳಿದರು ಅರ್ಚಕರು. ಹಾಗಾಗಿ ನಿಮಗೆ ಸುಂದರವಾದ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿರುವ ಹಸಿರಿನ ವಾತಾವರಣದಂತೆ ಕಾಣುವ ಈ ಒಂದು ಅದ್ಭುತವಾದ ಶ್ರೀ ಕಬ್ಬಾಳಮ್ಮ ದೇವಿಯ ನೋಡೋಣ ಬನ್ನಿ ಫ್ರೆಂಡ್. ಚೆನ್ನಾಗಿದೆ. ಮುಂದೆ ಚೆನ್ನಾಗಿದೆ. ನಡಿ. ನಾಯಿ ಎಲ್ಲ ಕಟ್ ಮಾಡಿರ ಅಲ್ಲ ಇಲ್ಲಿ ನಾಯಿ ಇಲ್ಲಿ ದೇವಸ್ಥಾನದ ಹತ್ರ ಇತ್ತು. ಕಾಲಭೈರವ ಅಂತ. ವಾ, ಭಕ್ತಾದಿಗಳಂದ್ರೆ ತುಂಬಾ ಇಷ್ಟ. ತುಂಬಾ ಪವಾಡ ನೋಡಿ. ದೇವರು ಯಾವ್ದಾರ ಮುಖಾಂತರದಲ್ಲಿ ಬರ್ತಾನೆ ನೋಡಿ, ಹೆಂಗೆ ಬರ್ತಾನೆ. ಪ್ರಾಣಿ ರೂಪದಲ್ಲಿ ಬಂದಿದೆ. ಬನ್ನಿ ನಡಿಯಮ್ಮ ಒಳಗಡೆ. ಇದೇ ಮೂಲ ದೇವರು.
ಇವು ಈಶ್ವರಲಿಂಗ ಈಶ್ವರ ಹಾಂ ಎಲ್ಲ ಇಟ್ಟಿದ್ದೀರಲ್ಲ ಅಂತ. ಇದನ್ನ ಯಾರು ವಿಡಿಯೋ ಮಾಡಿಲ್ಲ, ಈ ಪ್ಲೇಸು ನಾವೇ ಮಾಡ್ತಾ ಇರೋದು. ಕಬ್ಬಾಳಮ್ಮ ನೋಡಿ ತಾಯಿ ಈ ಆಲ್ಮರದ ಕೆಳಗಡೆ ನೆಲೆಸಿದೆ. ಮೊದಲನೇ ಉದ್ಭವ ಮೂರ್ತಿ ಇಲ್ಲೇ. ಇಲ್ಲೇ ಮೊದಲನೇ ಸ್ಥಾಪನೆ ಫಸ್ಟ್ ಉದ್ಭವ ಮೂರ್ತಿ ಇದೆ. ಇಲ್ಲಿ ಫಸ್ಟ್ ಪ್ರತಿಷ್ಠಾಪನೆ ಅದೇ ಹುಟ್ಟಿತ್ತಾ? ಅದೇ ಮೂಡಿರೋದು ಸ್ವಯಂಭೂ. ಸ್ವಯಂ ಇದೇ ಮಾಡಿರೋದಾ? ಸ್ವಯಂ ಮೂಡಿರೋದು. ಇದು ಹಾವು ಎಲ್ಲ ಮಾಡಿರೋದು? ಅದು ನಾವು ಮಾಡಿರೋ ಅದು ಮಾತ್ರ ಮೂಡಿರೋದು. ಕಲ್ಲಲ್ಲೇ ಅಮ್ಮ ಮೂಡಿರೋದು. ಹಾಗೆ ಕುಂತಿದೆ. ಸರಿ ಸರಿ. ಇದು ಎಲ್ಲ ಅರ್ಕೆಗಳು ಎಲ್ಲ ಭಕ್ತಾದಿಗಳು ಕಟ್ಟಿರೋದಾ? ಸರ್ಪ ಕಾಣಿಸ್ತಾ ನಿಮಗೆ? ಸರ್ಪ ಕಾಣಿಸ್ತಾ? ಸೌಂಡ್ ಮಾಡ್ತದೆ. ಹಾಂ ಯಾವ ಟೈಮಲ್ಲಿ ಕಾಣುತ್ತೆ? ಹಾಂ ಅಮಾವಾಸ್ಯೆ ಹುಣ್ಣಿಮೆ ಕಾಣುತ್ತೆ. ಅದು ನಾವು ವಿಡಿಯೋ ಮಾಡ್ಕೊಳ್ಳಿ ಸ್ವಾಮಿ. ಯಾರಿಗೂ ನೋಡಕ್ ಬಿಡ ಆಗಲ್ಲ. ಓ ಹಂಗಾರೆ ಇದು ಇದ್ರ ಪವಾಡ ಹಂಗಾರೆ ಅಲ್ಲ, ಈ ಸ್ವಾಮಿ ಪವಾಡ. ಎಲ್ಲ ಭಕ್ತಾದಿಗಳು ಕಟ್ಟಿರೋದು ಸ್ವಾಮಿ. ಚಿಕನ್ ಮಟನ್ ಅಂತೂ ಮಾಡೋದೇ ಇಲ್ಲ. ತುಂಬಾ ಚೆನ್ನಾಗಿದೆ ಪ್ಲೇಸ್ ಇಲ್ಲಿ. ನೋಡಿ ಇದು ಇನ್ನೂ ಭಾರಿ ಇಂಪ್ರೂವ್ಮೆಂಟ್ ಆಗಬೇಕು. ನಾವು ಇಲ್ಲಿ ಬಂದಿದ್ದೀವಿ, ನಮ್ಮ ಕೈಯಲ್ಲಿ ಏನೋ ದೇವ್ರು ಭಗವಂತ ಇಲ್ಲಿವರೆಗೆ ಬಂದು ಮಾಡಿಸಿದ್ದಾರೆ. ಒಳ್ಳೇದು ಮಾಡಲಿ. ಈಗ ಮಟನ್ ಎಲ್ಲ ಮಾಡ್ತಿರಲ್ಲ? ಇಲ್ಲ ಸ್ವಾಮಿ, ಇದರ ಮಾಡ್ತಾರೆ ಅಂತಂದ ಕಾಣಿಸುತ್ತೆ ಅಂತ ಹೇಳ್ತಾರಲ್ಲ. ಹೌದು ಸ್ವಾಮಿ, ಶಿವನೇ ಇಲ್ಲಿ ಅಂದರೆ ಗ್ರೇಟು. ಕೆಲವೊಂದು ಕಡೆ ಎಲ್ಲ ಮುನೇಶ್ವರ ಇರುತ್ತೆ ಆಲ್ಮದಲ್ಲಿ, ಇಲ್ಲಿ ಕಬ್ಬಾಳಮ್ಮ ನೆಲೆಸಿದೆ ಅಂದರೆ ದೇವರು ಆದಿಶಕ್ತಿ ನೆಲೆಸಿದೆ ಅಂದರೆ ಗ್ರೇಟು. ನಾವು ಇಲ್ಲಿ ಇದಕ್ಕೆ ಹೋಗಿದ್ವಲ್ಲಣ್ಣ, ಇಲ್ಲಪ್ಪ ಹಾಗಂಥದ್ದು ಹೊಸಕೋಟೆ ಹತ್ರ ಇದೆಯಲ್ಲ ಅಂತ ದೇವ್ರದು? ದೇವಸ್ಥಾನ ಅದು ಸೇಮ್ ಹಿಂಗೆ ಕಟ್ಟಿರೋದು ಅಲ್ಲಿವೆ. ಅದು ಸಖತ್ ಇಂಪ್ರೂವ್ಮೆಂಟ್ ಐತಿ. ಇಲ್ಲಿ ನೆಲೆಗೊಂಡು ಆಮೇಲೆ ದೇವಸ್ಥಾನ. ಎಷ್ಟು ವರ್ಷ ನೀವು ಇಲ್ಲಿ ನೆಲೆಗೊಂಡದ್ದು ದೇವ್ರು? 25 ವರ್ಷದಿಂದ ನೆಲೆಗೊಂಡವ. 25 ವರ್ಷಕ್ಕಿಂತ ನೆಲೆಗೊಂಡು ಇಲ್ಲಿ ನೆಲೆ ಆಗಿ ಹೆಸರು ತಗೊಂಡು ಆಮೇಲೆ ಅಮ್ಮ ಅಲ್ಲಿ ದೇವಸ್ಥಾನ ಕಟ್ತಾರೆ. ಅಲ್ಲಿ ಕಟ್ಸ್ಕೊಂಡು ಮರ ಇನ್ನ ತುಂಬಾ ಚಿಕ್ಕದಿತ್ತು. ದೇವಸ್ಥಾನ ಆದ್ಮೇಲೆ ಇಷ್ಟು ಬೇರೆ ನೋಡಿ. ಇದು ಪವಾಡ ತೋರಿಸ್ತಿದೆ ಅಂದ್ರೆ ಇದು ಕಾಲಭೈರೇಶ್ವರ ಪವಾಡ ತೋರಿಸೋದು. ಇದೇ ಫೋಟೋ ಅದೇನಾ ಇದಾ? ಹೌದು ಸ್ವಾಮಿ, ನೋಡಿ 2024 ಇದಾಗಿದೆ ಅಂತ್ಯ ಆಯ್ತು ಸ್ವಾಮಿ. ಅದು ನೋಡ ನಮ್ಮ ಕಣ್ಣಿಗೆ ಕಾಣಿಸಿ ಹೇಳಿ ಅದು. ಯಾರ ಪುಣ್ಯವಂತರಿಗೆ ಯಾರ್ಯಾರು ಸಿಕ್ಬೇಕೋ ದರ್ಶನ ಸಿಕ್ತು. ಹಾಂ ಇಲ್ಲ ಇಲ್ಲ ಅದು ಇರುತ್ತೆ. ಅದು ನಿಮಗೆ ಈಗಲೂ ಓಡಾಡ್ತಾ ಇರುತ್ತೆ, ನಿಮಗೆ ಗೊತ್ತಿರಲ್ಲ ಅಷ್ಟೇ. ಹಾಂ, ಸುಂದರವಾದ ಬೆಟ್ಟ ಗುಡ್ಡಗಳ ಒಂದು ತಪ್ಪಲಿನಲ್ಲಿ ಶ್ರೀ ಕಬ್ಬಾಳಮ್ಮ ದೇವಿ ಮುನೇಶ್ವರ ಹಾಗೆ ಅದ್ಭುತವಾಗಿದೆ ಈ ಒಂದು ದೇವಸ್ಥಾನ ಹಾಗೆ ಆಲ್ಮರ. ಬನ್ನಿ ಫ್ರೆಂಡ್ಸ್, ನೀವು ನೋಡೋಣ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಭೈರಪ್ಪ. ಭೈರಪ್ಪ. ಹಾಂ, ನಿಮ್ಮದು ಫೋನ್ ನಂಬರ್ ಹೇಳ್ತೀರಾ? ಗೊತ್ತಿದೆಯಾ? 9945832734. ಹಾಂ, ನಿಮ್ಮ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಈ ನಂಬರಿಗೆ ಫೋನ್ ಮಾಡಿದ್ರೆ ಮಾತಾಡಿ. ದೇವಸ್ಥಾನ ಯಾವಾಗ ಓಪನ್ ಇರುತ್ತೆ, ಯಾವಾಗ ಕ್ಲೋಸ್ ಇರುತ್ತೆ? ದೇವಸ್ಥಾನ ಮಂಗಳವಾರ, ಶುಕ್ರವಾರ, ಭಾನುವಾರ ಓಪನ್ ಇರುತ್ತೆ. ಅಮಾವಾಸ್ಯೆ ಹುಣ್ಣಿಮೆ. ಹಾಂ, ಇಲ್ಲಿ ಏನಾದರೂ ಹೋಮ ಹವನ ಏನಾದರೂ ಇನ್ನ ಏನಿಲ್ಲ? ಸಮಯ ಇಲ್ಲ ಸ್ವಾಮಿ, ನಾವು ದೇವ್ರ ಪೂಜೆ ಮಾಡ್ಕೊಂಡು ಅಲಂಕಾರ ಇನ್ನ ಇವಾಗ ಹೊಸ್ತಾಗಿದೆ. ಮುಂದೆ ಬಂದವರಿಗೆ ಅಮ್ಮ ಎಡಗಡೆ ಬಲಗಡೆ ಎಡಗಡೆ ಹೂವು ಕೊಡ್ತಾರೆ. ಹೂವು ಕೇಳಬಹುದು ಇದ್ರೆ. ಆಮೇಲೆ ಇಲ್ಲಿ ತೆಂಗಿನಕಾಯಿ ಎಲ್ಲ ಕಟ್ಬೋದು. ಅಮ್ಮನಿಗೆ ಇಲ್ಲಿ ಈ ಆಲ್ಮರದಲ್ಲಿ ಅಮ್ಮನಿಗೆ ಒಂದು ಕಷ್ಟ ಪರಿಹಾರ ಅಂತ ಹೇಳಿ ಅರ್ಕೆ ಕಾಯಿ ಕಟ್ತಾರೆ. ಒಂದು ಕಷ್ಟ ಪರಿಹಾರ ಕೊಡ್ತಾರೆ ಅಮ್ಮ ಈ ದೇವ್ರ ಈ ವೃಕ್ಷ ಮರದಲ್ಲಿ. ಲಕ್ಷ ಲಕ್ಷ ಜನ ಬಂದು ದೇವಸ್ಥಾನ ಭಕ್ತಾದಿಗಳು ಜಾಸ್ತಿ. ಒಳ್ಳೇದಾಗ್ಲಿ ಅನ್ನೋದು ನಮ್ಮ ಆಸೆ. ಜನ ನೋಡ್ಕೊಂಡು ಈಗ ಬರ್ತಾರೆ, ನಾವು ವಿಡಿಯೋ ಮಾಡಿ ಹಾಕ್ತೀವಿ.
ಜನಗಳು ಇದೆಲ್ಲ ನೋಡ್ಕೊಂಡು ಬರಲಿ. ಬರ್ಲಿ ಸ್ವಾಮಿ, ಅವ್ರಿಗೆ ಒಳ್ಳೇದಾಗಿ. ಬರೋಕ್ಕೆ ರೂಟು ಒಂದು ಹೇಳ್ಬಿಟ್ರಿ, ಎಲ್ಲಿಂದ ಈಗ ಜಿಗ್ನಿಯಿಂದ ಯಾವ ರೂಟ್ ಬರ್ತಿದ್ದು ಈ ರೂಟ್ ಇದು ಇಲ್ಲಿ ಈ ಕುಚ್ಚದೇನ ದೊಡ್ಡಿ ಬರ್ಬೇಕಂದ್ರೆ ಜಿಗಣಿಯಿಂದ ಬರ್ಬೋದು, ಆರೋಳಿಯಿಂದ ಬರ್ಬೋದು. ಬಸ್ ಇವೆ, 5 ಬಸ್ಸು, ಅರ್ಧ ಅವರ್. ಬಸ್ ಸ್ಟಾಪ್ ಕಬ್ಬಾಳಮ್ಮ ಬಸ್ ಸ್ಟಾಪ್, ಕಬ್ಬಾಳಮ್ಮ ದೇವಸ್ಥಾನ ಸ್ಟಾಪ್, ಕುಚ್ಚದೇನ ದೊಡ್ಡಿ ಕಬ್ಬಾಳಮ್ಮ ಬಸ್ ಸ್ಟಾಪ್. ಜಿಗಣಿಯಿಂದ ಗೌರ್ಮೆಂಟ್ ಬಸ್. ಜಿಗಣಿಯಿಂದ ಬಸ್ಸು ಅರ್ಧ ಅವರ್ಗೆ ಒಂದೊಂದಿದೆ. ಫ್ರೆಂಡ್ಸ್, ನಾವು ಆಲ್ಮರದಲ್ಲಿ ಸ್ವಯಂಭೂ ದೇವಿಯ ನಾವು ವಿಗ್ರಹ ಎಲ್ಲ ನಿಮಗೆ ತೋರಿಸಾಯಿತು. ಹಾಗೆ ಈಗ ನಾವು ದೇವಿ ದೇವಸ್ಥಾನದ ಒಳಗಡೆ ಹೋಗೋಣ. ಬನ್ನಿ, ಈ ಒಂದು ದೇವಸ್ಥಾನದ ಒಳಗಡೆ ಹೋಗೋಣ. ಒಳಗಡೆ ದೇವರು ಹೇಗಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಈ ಒಂದು ಅದ್ಭುತವಾದ ಶ್ರೀ ಕಬ್ಬಾಳಮ್ಮ ದೇವಿಯ ದೇವರನ್ನು ನಿಮಗೆ ತೋರಿಸ್ತೀನಿ. ಈ ಒಂದು ಪವರ್ಫುಲ್ಲಾದ ಕಬ್ಬಾಳಮ್ಮ ದೇವರನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ. ಒಳಗಡೆ ನಾವು ಹೋಗ್ತಾಯಿದ್ರೆ ಮುಂದಗಡೆ ಶ್ರೀ ಕಬ್ಬಾಳಮ್ಮ ದೇವಿಯ ಒಂದು ಬೋರ್ಡ್ ಇದೆ. ಆ ಕಡೆ ಈ ಕಡೆ ಒಂದು ದೇವರ ಒಂದು ವಿಗ್ರಹ ಇದೆ. ಬಲಗಡೆ ಬಂದ್ಬಿಟ್ಟು ಗಣೇಶನ ವಿಗ್ರಹ, ಹಾಗೆ ಕಬ್ಬಾಳಮ್ಮನ ಒಂದು ಪ್ರತಿಷ್ಠಾಪನೆಯಾಗಿರುವಂಥ ಒಂದು ವಿಗ್ರಹ ಇದೆ ಎಡಗಡೆ. ಹಾಗೆ ನೋಡಿ, ಇದು ಕಬ್ಬಾಳಮ್ಮ ದೇವಿ ಸೆಂಟ್ರಲ್ಲಿದೆ ನೋಡಿ. ಇದು ತುಂಬ ಅದ್ಭುತವಾದ ಪವರ್ಫುಲ್ಲಾದ ದೇವಿಯ ಪ್ರತಿಷ್ಠಾಪನೆ ಮಾಡಿ ಸ್ಟೋರಿ ಹೇಳಿದ್ದಾರೆ. ಮಹಾಮಂಗಳಾರತಿ ಆಯಿತು. ಇವಾಗ ನಾವು ದೇವಿಯ ಬಗ್ಗೆ ಕೇಳೋಣ. ಬನ್ನಿ ಫ್ರೆಂಡ್ಸ್. ತಾಯಿ ಕಬ್ಬಾಳಮ್ಮ ಬರುವಂಥ ಭಕ್ತಾದಿಗಳು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ತಾಯಿ ತುಂಬ ಒಳ್ಳೆಯದಾಗಿ ಎಲ್ಲ ಸುಖ ಸಂತೋಷದಿಂದ ಬದುಕ್ತಾ ಇದ್ದಾರೆ. ಇಲ್ಲಿ ಬಂದಂಥವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಿದೆ. ಅಮ್ಮ ತುಂಬ ಚೆನ್ನಾಗಿ ಕಾಪಾಡ್ತಾ ಇದ್ದಾರೆ. ಇಲ್ಲಿ 100ಕ್ಕೂ ಸತ್ಯವಾಗೂ ತಾಯಿ ಇದ್ದಾರೆ. ಇಲ್ಲಿ ಹಬ್ಬ ಹುಣ್ಣಿಮೆ ಆ ಥರ ಎಲ್ಲ ಮಾಡ್ತೀರಾ? ಸರಿ, ಇಲ್ಲಿ ವರ್ಷಕ್ಕೊಂದ್ಸರಿ 2 ವರ್ಷಕ್ಕೊಂದ್ಸರಿ ಕೊಂಡಾಗುತ್ತೆ. ಕೊಂಡದಲ್ಲಿ ತುಂಬ ಒಳ್ಳೆ ಪವಾಡ ತಾಯಿ ಜಾತ್ರೆ ತುಂಬ ಚೆನ್ನಾಗಿ ನಡೀತದೆ. ಭಕ್ತಾದಿಗಳು ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾರೆ. ತುಂಬ ಅಮ್ಮ ಬಂದಂಥ ಎಲ್ಲ ಕೊಂಡ ಭಕ್ತಾದಿಗಳಿಗೂ ತುಂಬ ಪವಾಡ ಮಹಿಮೆ ತೋರ್ತಾರೆ. ಎಷ್ಟು ಯಾವ ತಾರೀಕು ಮಾಡ್ತೀರಾ? ಎಷ್ಟು ತಿಂಗಳ ಮಾಡ್ತೀರಾ? ಇಲ್ಲ ಸರ್, ವರ್ಷಕ್ಕೆ 2 ವರ್ಷಕ್ಕೊಂದ್ಸಲ ಕೊಂಡಾಗುತ್ತೆ. ಅದು 2 ವರ್ಷಕ್ಕೆ ಕೊಂಡಾಗ ಯಾವಾಗ ತಿಂಗಳಲ್ಲಿ ಮಾಡ್ತೀರಾ? ಯಾವ ತಿಂಗಳಲ್ಲಿ ಮಾಡ್ತೀರಾ? ಅದು ಶಿವರಾತ್ರಿ 15 ದಿನ, ಶಿವರಾತ್ರಿ ಆದಮೇಲೆ 15 ದಿನ. ಶಿವರಾತ್ರಿ ಆದ 15 ದಿನಕ್ಕೆ ಮಾಡ್ತೀರಾ? ಇದು ಎಷ್ಟು ವರ್ಷ ಆಯ್ತು ಕಟ್ಟಿ ನೀವು? ಈಗ 10 ವರ್ಷ ಆಯ್ತು. 10 ವರ್ಷ ಆಯಿತು. ಅಮ್ಮ ನೆಲೆಯಾಗಿ 10 ವರ್ಷ. ಹೆಂಗೆ ಬಂದು ನೆಲೆಸಿತ್ತು ಅಂತಿದ್ದು? ಅಮ್ಮ ಇಲ್ಲಿ ಈ ಕ್ಷೇತ್ರದಲ್ಲಿ ನೆಲೆಯಾಗಬೇಕಂತ ತಾಯಿ ಮನಸ್ಸು ಮಾಡಿ, ಕಬ್ಬಾಳಮ್ಮ ಇಲ್ಲಿ ನೆಲೆಯಾಗಬೇಕು ಅಂತೇಳಿ ತಾಯಿ ಮನಸ್ಸು ಮಾಡಿ ನೆಲೆ. ಚೆನ್ನಾಗಿದೆ. ಇಲ್ಲೆಲ್ಲ ವಾತಾವರಣ ನೋಡಿದ್ವಿ ನಾವು. ಅಲ್ಲಿ ಮುಂದೆ ಆಲ್ಮರೆಲ್ಲ ಚೆನ್ನಾಗಿ ಒಳ್ಳೆ ಸಖತ್ತಾಗಿ ಆಲ್ಮರದಾಗ ಚೆನ್ನಾಗಿದ್ದ. ಸುಮಾರು ವರ್ಷಗಳಿಂದ ಆಸೆ ಪಟ್ಟು ನೆಲೆ ಆಗಬೇಕಂತ ಅಮ್ಮ ಇಷ್ಟಪಟ್ಟು ನೆಲೆ ಆಗಿದ್ದಾರೆ. ಇಲ್ಲೇನಾರ ನಿಮಗೆ ಕನಸಿನ ರೂಪ ಏನಾರ ಬಂದಿತ್ತಾ ನಿಮಗಿಲ್ಲ? ತುಂಬ ಜನಗಳಿಗೆಲ್ಲ ತಾಯಿ ಮನಸ್ಸು ನಡೀತಾ ಇದ್ದಾರೆ. ತುಂಬ ಭಕ್ತಾದಿಗಳಿಗೆಲ್ಲ ನಮ್ಮ ಸತ್ಯ ಇದ್ದಾಳೆ ಅಂತ ಎಲ್ಲ ಗ್ರಾಮಗಳಿಗೂ ಪವಾಡ ತೋರ್ತಾರೆ. ನಿಮಗೆ ಕನ್ಸಲ್ ಬಂದು ನಮ್ಮ ಕನ್ಸಲ್ಲಿ ಬಂದು ಅಮ್ಮ ತುಂಬ ಪವಾಡಗಳು ಮಾಡಿದ್ದಾರೆ. ಕನ್ಸಲ್ಲಿ ತೋರಿಸ್ತಾಳೆ, ಭಕ್ತಾದಿಗಳು ಒಳ್ಳೇದು ಮಾಡ್ತೀವಿ ಅಂತೇಳಿ ಅಮ್ಮ ಸತ್ಯ ತೋರಿಸ್ತಾರೆ. ಮತ್ತು ಮೈ ಮೇಲೆ ಏನಾರು ಬರುತ್ತಾ ದೇವರು? ಏನು ಬರಲ್ಲ, ಮೈ ಮೇಲೆ ಬರಲ್ಲ. ಕಬ್ಬಾಳಮ್ಮ ಈ ಯಾವ ಪ್ರತಿಷ್ಠಾಪನೆ ಮಾಡೋಕ್ಕೆ ನೀವೇ ಮಾಡಿದ್ದು ಅಂತ ಏನಾರ ಭಕ್ತಾದಿಗಳು ಮಾಡಿರೋದು? ಭಕ್ತಾದಿಗೆ ಹಂಗಾರೆ ಚೆನ್ನಾಗಿ ಒಳ್ಳೇದು ಮಾಡಿತ್ತು ಕಬ್ಬಾಳಮ್ಮ. ನಿಮ್ಮ ಹೆಸರು? ಭೈರಪ್ಪ ಅಂತ. ಏನೋ ನಿಮ್ಮಮ್ಮ ಅವತಾರ ಯಾರಿಗಾರ ಕನಸಾಗೇನ ಕಾಣಿಸ್ಕೊಂಡಿತ್ತಾ? ಇಲ್ಲ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಆ ಥರ ಏನಾರು ಕನಸ ಕಾಣಿಸ್ಕೊಂಡಿತ್ತ?
ಏನೂ ಇಲ್ಲ. ತಾಯಿ ಗುಡಿ ಮಾಡಿದ್ವಿ, ನೆಲೆ ಮಾಡಿದ್ವಿ, ತಾಯಿ ಪೂಜಿಸ್ಕೊಂಡು ಹೋಗ್ತಾ ಇದ್ವಿ. ಈಗ ನಿಮಗೆ ಆಗ ಅನಿಸ್ತು ಪೂಜೆ ದೇವ್ರು ದೇವ್ರು ಕಾಣಿಸಿ ಮಾಡ್ಬೇಕಲ್ಲ ಏನಾರ ಒಂದು ಸ್ವಾಮಿ ನಮ್ಮ ದೇವ್ರ ಮೇಲೆ ತುಂಬ ಆಸೆ ಇತ್ತು. ನಡೆದೈತೆ. ಊರು ಹೆಸರು ಹಾಂ ಕುಪ್ಪ ಸಿದ್ದಯ್ಯನ ಕುಪ್ಪ ಸಿದ್ದಯ್ಯನ ದೊಡ್ಡಿ. ಇದು ತಾಲೂಕು ಆನೇಕಲ್ ತಾಲೂಕು ಬೆಂಗಳೂರು ಜಿಗಣಿ ಹೋಬಳಿ. ಸರಿ ಸ್ವಾಮಿ ನಮಸ್ಕಾರ. ತಾಯಿ ಬಂದು ನೆಲೆಸಿರೋದು ಹಾಗೆ ಇಲ್ಲಿ ಪವಾಡದಂತೆ ಮಾಡುವಂತಹ ಒಂದು ಭೈರವ ಹಾಗೆ ನಾಯಿ ಇವೆಲ್ಲ ನೋಡಿ ನಮಗೆ ವಿವರಣೆ ಕೊಟ್ಟರು. ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಈ ಒಂದು ಅದ್ಭುತವಾದ ವಿಡಿಯೋ ನಿಮಗಾಗಿ ಅರ್ಪಿಸಿದ್ದೇನೆ ಫ್ರೆಂಡ್ಸ್. ಇದೆಲ್ಲ ನೋಡಿ. ಹಾಗೆ ತಾಯಿಯ ಹಿಂದೆಗಡೆ ಒಂದು ಗಣೇಶನ ವಿಗ್ರಹ ಇದೆ. ಇದು ಕಬಾಳಮ್ಮನ ನೆಲೆ ಮಾಡಿದಾಗಲೇ ಇದು ಮಾಡಿರೋದು. ಹಾಂ ಅದು ಮಾಡಿದಾಗಲೇ ಇದು ಮಾಡಿರೋದು ದೇವರು. ಇದು ಮೂಲಶಕ್ತಿ. ಹಾಂ ಹಾಂ. ಚಿಕ್ಕ ದೇವಸ್ಥಾನ ಇದ್ದಾಗ ಚಿಕ್ಕ ದೇವಸ್ಥಾನದಲ್ಲಿ ಮೂಲಶಕ್ತಿಯಾಗಿ ಫಸ್ಟ್ ಅಮ್ಮ ಮೂಲದೇವಿ. ಹಾಂ. ನೀವು ಈಗ ಓಂ ಶಕ್ತಿನಾ? ಹಾಂ ಸರಿ ಆಯ್ತು ಬನ್ನಿ ಅಷ್ಟೇ. ಇದು ಕೊಡು ಮೊಬೈಲ್ ಇದು ಇದು ಯಾವ ದೇವ್ರ ಸ್ವಾಮಿ ಇದು? ಸ್ವಾಮಿ ಮುನೇಶ್ವರ. ಇದು ಕಬ್ಬಾಳಮ್ಮ ನೆಲೆ ಆಗೋದಕ್ಕಿಂತ ಮೊದಲಿದ್ದ ದೇವಸ್ಥಾನ. ಇಲ್ಲಿ ಸ್ವಾಮಿ ನೆಲೆ ಹಾಕೊಂಡು ಆಮೇಲೆ ಕಬ್ಬಾಳಮ್ಮ ಬಂದು ನೆಲೆ ಕಬ್ಬಾಳಮ್ಮ ತಮ್ಮ ಮುನೇಶ್ವರ. ಇಲ್ಲಿರುವ ಎಲ್ಲ ದೇವರುಗಳನ್ನು ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟರು ನಮ್ಮ ಅರ್ಚಕರು. ನಿಮಗೆ ತುಂಬ ಇಷ್ಟ ಆಯಿತು. ನಿಮಗೆ ಧನ್ಯವಾದಗಳು ಭೈರಪ್ಪನವರೇ, ಅರ್ಚಕರವರೇ, ಸುತ್ತಮುತ್ತಲಿನ ಭಕ್ತಾದಿಗಳೇ. ಈ ದೇವಸ್ಥಾನದಲ್ಲಿ ನಡೆದಂಥ ಪವಾಡಗಳು ಹಾಗೆ ಇಲ್ಲಿ ನಡೆಯುತ್ತಿರುವ ಪವಾಡಗಳು, ಇಲ್ಲಿರುವಂತಹ ದೇವರುಗಳು ಪ್ರತಿಯೊಂದು ವಿವರಣೆಯನ್ನು ತುಂಬ ಅಚ್ಚುಕಟ್ಟಾಗಿ ನಮಗೆ ಮಾಹಿತಿ ಕೊಟ್ಟಂತಹ ಅರ್ಚಕರಾದಂತಹ ಭೈರಪ್ಪನವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಇಲ್ಲೇ ಇರುವಂಥ ಒಂದು ಓಂ ಶಕ್ತಿ ದೇವಸ್ಥಾನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಲ್ಲರಿಗೂ ವಂದನೆಗಳು. ನನ್ನ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ನನ್ನ ಚಾನಲ್ SK ಹರಿಸಮುದ್ರ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಎಲ್ಲರಿಗೂ ವಂದನೆಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಕಬ್ಬಾಳಮ್ಮ ದೇವಿ.